ಬಡವರ ರಕ್ಷಾದಾತನಾಗಿರುವ ನೀನು ತಪ್ಪು. ದಿನನಿತ್ಯಲೂ ನಿನ್ನ ದೇಗುಲವನ್ನ ಸ್ವಚ್ಛಗೊಳಿಸಿ ಹೂವಿನಿಂದ ಅಲಂಕಾರಗೊಂಡು ನಿನ್ನನ್ನು ದಿನನಿತ್ಯ ಪೂಜಿಸಿದ ಈ ನಿನ್ನ ಭಕ್ತಳಿಗೆ ನೀನು ಕೊಡುವ ಉಡುಗೊರೆ ಇದೇನಪ್ಪ? ಈ ಬಡವರ ಮ್ಯಾಲೆ ಇಷ್ಟೊಂದು ನಿನ್ನ ಕೋಪ? ಸಾಕು ತಂದೆ, ಸಾಕು. ಈ ಬಡವರ ಮೇಲೆ ಕೊಟ್ಟಿರುವ ಕಷ್ಟವು, ಇಲ್ಲಿವರೆಗೆ ಕೊಟ್ಟಿರುವ ಕಷ್ಟವೇ ಸಾಕು ಸಾಕು. ನನ್ನ ಮೈದಿನ ಇಷ್ಟು ದಿನ ಬಳಲಿರುವ ನೋವಿನಿಂದ ಮುಕ್ತಿಗೊಳಿಸಿ ಆದಷ್ಟು ಬೇಗ ಅವನನ್ನ ಆರೋಗ್ಯವಂತನಾಗಿ ಇಡುವಂತೆ ಆಶೀರ್ವದಿಸುತ್ತಪ್ಪ. ಅತ್ತಿಗೆ ಅತ್ತಿಗೆ ಈ ಯಾಕಮ್ಮ ಈ ಕಟಕ ವೈದ್ಯರ ಮೇಲೆ ಇಷ್ಟೊಂದು ವಾಸ್ತಲ್ಯ? ಬೇಡ ತಾಯಿ, ಬೇಡ. ನಾನು ಮಾಡಿದ ಪಾಪಕ್ಕೆ ಆ ದೇವರು ಕೊಟ್ಟಿರುವ ಈ ಕಷ್ಟ ಬಾಳೇನಲ್ಲ ಬಾಳೇನಲ್ಲ. ಬಿಟ್ಟು ಬಿಡಮ್ಮ, ಬಿಟ್ಟು ಬಿಡು. ಯಾವ್ದಾರ ಹಾಳು ಕೊಂಪೆಯಲ್ಲಿ ಬಿದ್ದು ಸತ್ತು ಹೋಗುವಿನಮ್ಮ, ಸತ್ತು ಹೋಗುವೆ. ಮುಂದಿನ ಜನ್ಮದಲ್ಲಿ ನಿಮ್ಮ ಮನೆಯ ನಾಯಿಯಾಗಿ ಆದರೂ ಈ ಜನ್ಮದಲ್ಲಿ ನನಗೆ ಕೊಟ್ಟಿರುವ ಕಿರುಕುಳದ ಋಣ ತೀರಿಸುವಮ್ಮ, ತೀರಿಸುವೆ. ಇನ್ನೊಂದು ಸಲ ನಿನ್ನ ಬಾಯಿಂದ ಇಂಥ ಮಾತುಗಳು ಬರಬಾರದು. ಬಂದಿದ್ದೆ ಆದ್ರೆ ನನ್ನ ಮೇಲೆ ಆಣೆ ಆಗಿದೆಯಪ್ಪ. ಯಾರಪ್ಪ, ಯಾರ ನಿನಗೆ ಪಾಪಿ ಅಂದವರು? ಪಾಪಿ ಅಲ್ಲಪ್ಪ, ನನ್ನ ಮುತ್ತಿನಂತ ಮೈದುನ ನೀನು. ನಿನಗೇನು ಆಗೋದಿಲ್ಲಪ್ಪ, ನಿನಗೇನು ಆಗೋದಿಲ್ಲ. ನನ್ನ ಮುತ್ತಿನಂತ ಮೈದನ ಬದುಕು ಬಂಗಾರವಾಗ್ಲಿ ಅಂತ ನಾ ದೇವರಲ್ಲಿ ಬೇಡ್ಕೊಳ್ತೀನಪ್ಪ, ಬೇಡ್ಕೊಳ್ತೀನಿ. ಅತ್ತಿಗೆ ಎಂತ ವಿಶಾಲ ವರದಿನ ಮಾತೆ ಅಮ್ಮ ನೀನು, ಎಂತ ವಿಶಾಲ ವರದಿನ ಮಾತೆ. ನಿನ್ನ ತಾನು ಸತ್ತಿಗೆ ಮಾಡಬಾರ್ದು ಅನ್ಯಾಯ ಮಾಡಿದೆ. ಅತ್ತಿಗೆ ಊರಿಗೆ ಊರೇ ಕೂಗುತ್ತದೆ, ಈ ಪ್ರಕಾಶ ಪಾಪಿಯಲ್ಲ ತಾಯಿಗಾರದು. ಈ ದೇಶದೇ ಯಾರಿಗೆ ಕಾಣಿಸಬಾರದು. ಊರಿನ ಜನರೆಲ್ಲ ಇದನ್ನು ಹೇಳ್ತದ್ದು ಈ ದಟ್ಟವಾದ ಅಡಿಮೆಯಲ್ಲಿ ಒಗೆದು ಹೋಗಿದ್ದಾರಪ್ಪ, ಒಗೆದು ಹೋಗಿದ್ದಾರೆ. ಯಾವುದಾದ್ರು ಹೊತ್ತು ನಾಯಿ ನರಿಗಳಿಗೆ ಆಹಾರವಾಗುತ್ತಿರುವ ಈ ಹೊಲಸು ನಾರುತ್ತಿರುವ ದೇಹದ ಬೆಳಕಮ್ಮ ನಿನಗೆ ಪ್ರೀತಿ. ಕ್ಷಮಿಸಿ ಬಿಡು ಅತ್ತಿಗೆ, ಕ್ಷಮಿಸಿ ಬಿಡು. ಈ ಬೇಡ ಪ್ರಕಾಶ್, ಬೇಡ. ಅವರು ನನಗೆ ಯಾವ ಕಿರುಕುಳವೂ ಕೊಟ್ಟಿಲ್ಲಪ್ಪ, ಕೊಟ್ಟಿಲ್ಲ. ಆಗಿ ಹೋಗಿರುವುದನ್ನ ಮತ್ತೆ ಮತ್ತೆ ನೆನಪಿಸಿಕೊಂಡು ಮನಸ್ಸನ್ನ ನೋವಿಸಿಕೊಳ್ಬೇಡಪ್ಪ, ನೋವಿಸಿಕೊಳ್ಬೇಡ. ಅಮ್ಮ, ಈ ಪಾಪಿಯ ಹೃದಯದಲ್ಲಿ ನೋವಿಗೆಲ್ಲಿ ಜಾಗವಿದೆಯಮ್ಮ, ನೋವಿಗೆಲ್ಲಿ ಜಾಗವಿದೆ. ಅತ್ತಿಗೆ, ನಾನು ನಿನಗೆ ಪಟ್ಟಿರುವ ಕಿರುಕುಳ ಒಂದೇ ಏನೆ. ತಾಯಿ ಇಲ್ಲದ ನನಗೆ ತಾಯಿಯ ಪ್ರೀತಿ ತೋರಿಸಿದೆ. ಆದರೆ ತಾಯಿಯ ಕೊನೆಯಲ್ಲಿರುವ ಮಾಂಗಲ್ಯವನ್ನು ಮಾಡಿ ನನ್ನ ಕಾಮದಾರರು ತೀರಿಸಿಕೊಂಡೆ. ಮನೆಯ ಮೇಲೆ ಶೋಭಿಸುತ್ತ ಸಿಂಧೂರ ತಿಲಕವನ್ನೇ ಗಂಟನಿರುವಾಗಲೇ ಅಳಿಸಿಬಿಟ್ಟೆ ಅತ್ತಿಗೆ, ಅಳಿಸಿಬಿಟ್ಟೆ. ಪತಿ ಸಂತೋಷದಿಂದ ಪತಿಯ ಮನೆಯಲ್ಲಿ ಬಾಳಬೇಕಾಗಿದ್ದ ತಂಗಿಯ ಬಾಳನ್ನೇ ಬಲಿ ತೆಗೆದುಕೊಂಡೆ. ನನ್ನ ಜೀವನವನ್ನೇ ನನ್ನ ಶಿಕ್ಷಣಕ್ಕಾಗಿ ಮುಡುಪಾಗಿಟ್ಟ ದುಡಿದನೆ ಅಣ್ಣನೇ ಬೀದಿ ಪಾಲು ಮಾಡಿದೆ. ವಿದ್ಯೆ ಬುದ್ಧಿ ಕುಡಿದ ತಂದೆಯನ್ನೇ ಕಾಲಿನಿಂದ ಒತ್ತು ಹೊರಹಾಕಿದೆ. ಇದಕ್ಕಿಂತ ಮತ್ತೇನು ನೋವು ಕೊಡಬೇಕಮ್ಮ, ಮತ್ತೇನು ನೋವು ಕೊಡಬೇಕು? ಅತ್ತಿಗೆ ನಾನು ಮಾಡಿದ ಪಾಪಕ್ಕೆ ಆ ದೇವರು ಸರಿಯಾದ ಶಿಕ್ಷಣ ಕೊಟ್ಟಿದ್ದಮ್ಮ, ಸರಿಯಾದ ಶಿಕ್ಷಣ. ಆಗಿ ಹೋಗಿರುವುದನ್ನ ಮತ್ತೆ ಮತ್ತೆ ನೆನಪಿಸಿಕೊಂಡು ನಿನ್ನ ಮನಸ್ಸನ್ನ ಯಾಕೆ ನೋವಿಸ್ಕೊಳ್ತಾ ಇದ್ದೀಯಪ್ಪ? ಬೇಡ, ಅದೆಲ್ಲವನ್ನ ಮರ್ತು ಬಿಡಪ್ಪ, ಮರ್ತು ಬಿಡು. ನೋಡು, ನಿನಗೇನು ಆಗೋದಿಲ್ಲ. ನನ್ನ ಪ್ರಾಣವನ್ನು ಒತ್ತಿ ಇಟ್ಟಾದ್ರೂ ನಿನ್ನನ್ನು ನಾನು ಉಳಿಸ್ಕೊಳ್ತೀನಿ ಮೈದ, ನಿನ್ನನ್ನು ಉಳಿಸ್ಕೊ. ಎಂತ ದೇವತೆಯ ಮಾಡಿರುವ, ಎಂತ ದೇವತೆ. ಬೇಡ ಅತ್ತಿಗೆ, ಬೇಡ. ಈಗಾಗಲೇ ತುಂಬಿಕೊಳ್ಳುತ್ತಿರುವ ಈ
ಪಾಪಿಯ ಪಾಪದ ಪಡೆದಲ್ಲಿ ಒಂದಷ್ಟು ಹೊರೆಯನ್ನು ಹಾಕಬೇಡ, ಮತ್ತಷ್ಟು ಹೊರೆಯನ್ನು ಹಾಕಬೇಡ. ಜ್ಞಾನಕರ ವಿಷಯ ಹೇಳಿ ಮತ್ತಷ್ಟು ಹೊರೆಯನ್ನು ಹಾಕಬೇಡ ಅಂತ ಹೇಳಿ ಕೈ ಮುಗಿತೀನಿ. ಮತ್ತೆ ಇದು ಮುಗಿತಂದ್ರೆ ಬಂದು ಬೇಡಪ್ಪ. ಈ ಸಾವಿತ್ರಿ ದೇವಿ ಮಾಡುವ ಭಕ್ತಿಯ ಪೂಜೆಗೆ ಆ ಬಸವೇಶ್ವರನು ಯಾರು ಕೈ ಬಿಡಲ್ಲ. ಇದು ಪೂಜೆ ಮಾರುತೇಶ್ವರನ ಆರಾಧಿಸುವ ಪ್ರತಿಯೊಬ್ಬ ಜೀವಿಗಳಿಗೂ ಕೂಡ ಇದು ಯಾರನ್ನು ಬೇಡ ಎಂತ ಕಾಯಿಲೆಗಳು ಬಂದರೂ ಕೂಡ ಅವರನ್ನ ಬದುಕಿ ಉಳಿಸುವಂತೆ ಮಾಡಿದ್ದಾನೆ ಆ ನನ್ನ ತಂದೆ ಮಾರುತೇಶ್ವರ. ಅವರಂತೆ ನನ್ನ ಮೈದಿನ ಪ್ರಕಾಶನ ಜೀವನವೂ ಕೂಡ ಬದುಕಿ ಉಳಿಲಿ ಅನ್ನುವುದೇ ನನ್ನ ಬಯಕೆ. ಖಂಡಿತ ಮಗಳೇ, ಚಿಂತಿಸಬೇಡ. ಆ ಬಸವೇಶ್ವರನು ಎಂದಿಗೂ ಕೈ ಬಿಡಲ್ಲ. ನಿನ್ನ ಭಕ್ತಿಗೆ ಫಲ ಕೊಟ್ಟೇ ಕೊಡುತ್ತಾನೆ. ಹಾಗೂ ಈ ಕಂದ ಗುಣಮುಖನಾಗುತ್ತಾನೆ. ಬೇಗ ಈ ಊರಿನಲ್ಲಿ ಒಬ್ಬ ಒಳ್ಳೆಯ ಡಾಕ್ಟರ್ ಬಂದಿದ್ದಾನೆ. ಬೇಗ ಅವನ ಕೈ ಕರೆದುಕೊಂಡು ಹೋಗೋಣ. ಈ ಮಕ್ಕಂದು ಗುಣಮುಖನಾಗುತ್ತಾನೆ. ಪೂಜಾರಿ ಏನು ಕೇಳ್ತಾ ಇದ್ದಾರೆ? ನನಗೂ ನಿನಗೂ ಏನು ಸಂಬಂಧ ಅಂತ ಕೇಳ್ತಾರೆ. ಪೂಜಾರಿ, ನೀವು ಕೇಳಿದ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನಾನು ಕೊಡ್ತಾ ದುರಂತ ಕಥೆಯನ್ನು ನಾನು ಹೇಳ್ತೇನೆ. ಪೂಜಾರಿ, ನಾನು ಹೇಳ್ತೇನೆ. ಬೇಡಪ್ಪ, ಬೇಡ. ಆಗಿ ಹೋಗಿರುವ ನೋವನ್ನ ಮತ್ತೆ ಯಾಕೆ ನೆನಪಿಸಿ ಮತ್ತಷ್ಟು ನೋವು ಮಾಡ್ಕೋತೀಯ? ಬೇಡ, ಈ ವಿಷಯವನ್ನ ನೀನು ಇಲ್ಲಿಗೆ ಮರ್ತು ಬಿಡಪ್ಪ, ಮರ್ತು ಬಿಡು. ಪೂಜಾರಿ, ಮೊದಲು ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತೀನಿ ನನ್ನ ಮಗನನ್ನ. ಕರೆದುಕೊಂಡು ಹೋಗೋಣ. ನಿನ್ನೆ ಅರ್ಚಕರೇ, ಅತ್ತಿಗೆ ದಯವಿಟ್ಟು ನನ್ನನ್ನು ತಡೆಯಬೇಡಿ. ಆ ವಿಷಯವನ್ನು ಹೇಳಿ ಆದರೂ ನನ್ನ ಮನಸ್ಸಿನ ಭಾರವನ್ನು ಸ್ವಲ್ಪ ಆದರೂ ಕಡಿಮೆ ಮಾಡಿಕೊಳ್ಳಲು ಅವಕಾಶ ಪೂಜಾರಿ, ಈಗ 20 ವರ್ಷಗಳ ಹಿಂದೆ